ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ SLN ಲೈಫ್ ಬ್ಲೂಮ್ಸ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗಣೇಶ ಹಬ್ಬದ ವಿಶೇಷತೆಯನ್ನು ತಿಳಿದುಕೊಳ್ತಾ ಬರೋಣ ಮತ್ತು ಇದರ ಹಿಂದಿನ ಕಥೆಯನ್ನು ಕೂಡ ಇದರಲ್ಲಿ ತಿಳಿದುಕೊಳ್ತಾ ಬರೋಣ. ಸೊ ಈ ಒಂದು ಹಬ್ಬವನ್ನು ನಾವು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚೌತಿಯ ದಿನ ಆಚರಿಸುತ್ತೇವೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಪ್ರತಿಷ್ಠಿತವಾದ ಹಬ್ಬವೇ ಗಣೇಶ ಚತುರ್ಥಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚೌತಿಯ ದಿನ ಗಣೇಶನು ಜನಿಸುತ್ತಾನೆ ಮತ್ತು ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಸಮೃದ್ಧಿ ನೀಡುವ ದೇವರೇ ಶ್ರೀ ವಿಘ್ನ ವಿನಾಯಕನಾಗಿರುತ್ತಾನೆ. ನಾವು ಯಾವುದೇ ಕೆಲಸ ಮಾಡುವ ಮೊದಲು ಶ್ರೀ ವಿಘ್ನ ವಿನಾಯಕನಿಗೆ ಮೊದಲ ಪೂಜೆ ಸಲ್ಲಿಸಿ ನಂತರ ಬೇರೆ ದೇವರುಗಳಿಗೆ ಪೂಜೆ ಸಲ್ಲಿಸುತ್ತೇವೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚೌತಿಯ ದಿನ ಭಗವಾನ್ ಶಿವ ಮತ್ತು ಪಾರ್ವತಿಯ ಮಗನಾಗಿ ಗಣೇಶನು ಜನಿಸುತ್ತಾನೆ. ಇದರ ಸಂಕೇತವಾಗಿ ನಾವು ಗಣೇಶ ಚತುರ್ಥಿ ಎಂದು ಪ್ರತಿ ವರ್ಷ ಆಚರಿಸುತ್ತೇವೆ. ಈ ಶಿವನು ಅನುಪಸ್ಥಿತಿಯಲ್ಲಿ ಪಾರ್ವತಿ ದೇವಿಯು ಸ್ನಾನ ಮಾಡುವ ಸಂದರ್ಭದಲ್ಲಿ ಶ್ರೀಗಂಧದಿಂದ ಗಣೇಶನ ಮೂರ್ತಿಯನ್ನು ತಯಾರಿಸುತ್ತಾಳೆ, ಅದಕ್ಕೆ ಜೀವವನ್ನು ಕೂಡ ತುಂಬುತ್ತಾಳೆ. ಮತ್ತು ಪಾರ್ವತಿ ದೇವಿಯು ಗಣೇಶನಿಗೆ ಒಂದು ಆಜ್ಞೆ ಮಾಡುತ್ತಾಳೆ, ನಾನು ಸ್ನಾನಕ್ಕೆ ಹೋಗಿರುತ್ತೇನೆ, ನಮ್ಮ ಮನೆಯನ್ನು ನೀನು ಕಾಯಬೇಕು, ಯಾರೇ ಬಂದರೂ ಕೂಡ ಅವರನ್ನು ಮನೆಯೊಳಗೆ ಪ್ರವೇಶಿಸುವಂತೆ ಬಿಡಬಾರದು ಎಂದು ಪಾರ್ವತಿ ದೇವಿಯು ಗಣೇಶನಿಗೆ ಆಜ್ಞೆ ಮಾಡುತ್ತಾಳೆ. ಮೊದಲೇ ಪಾರ್ವತಿ ದೇವಿಯ ಪುತ್ರನಾದ ಶ್ರೀ ವಿಘ್ನ ವಿನಾಯಕನು ಮನೆಯನ್ನು ಕಾಯುತ್ತಾ ಯಾರೂ ತನ್ನ ಮನೆಯನ್ನು ಪ್ರವೇಶ ಮಾಡದಿರುವಂತೆ ನೋಡಿಕೊಳ್ಳುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಶಿವನು ಮನೆಯ ಕಡೆ ಆಗಮಿಸುತ್ತಾನೆ. ಶಿವನು ಗಣೇಶನನ್ನು ಮನೆಯೊಳಗೆ ಪ್ರವೇಶಿಸುವಂತೆ ಕೇಳುತ್ತಾನೆ. ಅದೇ ಸಮಯದಲ್ಲಿ ಶಿವನಿಗೂ ಮತ್ತು ಗಣೇಶನಿಗೂ ತುಂಬಾನೇ ವಾಗ್ವಾದ ನಡೆದು ಶಿವನು ರುದ್ರ ತಾಂಡವ ತಾಳುತ್ತಾನೆ. ಶಿವನು ರುದ್ರ ತಾಂಡವ ತಾಳಿದ ನಂತರ ಶಿವನ ಕೈಯಲ್ಲಿದ್ದ ತ್ರಿಶೂಲದಿಂದ ಗಣೇಶನ ಕುತ್ತಿಗೆಯನ್ನು ಕತ್ತರಿಸಿ ಗಣೇಶನನ್ನು ಸಾಯಿಸುತ್ತಾನೆ. ಸೊ ಇದನ್ನು ಕಂಡ ಪಾರ್ವತಿ ದೇವಿಯು ಏನ್ ಮಾಡ್ತಾಳೆ ಅಂತಂದ್ರೆ ತುಂಬಾನೇ ದುಃಖಿಸುತ್ತಾಳೆ ಮತ್ತು ಅವಳು ಇದನ್ನು ಕಂಡ ಪಾರ್ವತಿಯು ರುದ್ರ ತಾಂಡವನ್ನು ತಾಳಿ ಈ ಜಗತ್ತನ್ನೇ ನಾನು ನಾಶ ಮಾಡುವೆ ಎಂದು ಶಿವನಿಗೆ ಬೆದರಿಸುತ್ತಾಳೆ. ಶಿವನು ತನ್ನ ತಪ್ಪನ್ನು ಮಾಡಿಕೊಂಡು ಶಿವನು ತನ್ನ ಗಣಗಳನ್ನು ಕರೆದು ಶಿವನು ಉತ್ತರ ದಿಕ್ಕಿನಲ್ಲಿ ಯಾವುದೇ ವ್ಯಕ್ತಿ ಯಾವ್ದಾರು ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮಲಗಿರುವುದನ್ನು ಯಾವುದಾದ್ರೂ ನಿಮಗೆ ಕಂಡರೆ ಅವರ ಕುತ್ತಿಗೆಯನ್ನು ಕತ್ತರಿಸಿ ಕೂಡಲೇ ತರಬೇಕೆಂದು ಶಿವನು ತನ್ನ ಗಣಗಳಿಗೆ ಆಜ್ಞೆಯನ್ನು ಮಾಡುತ್ತಾನೆ. ಇದರ ಗಣಗಳು ಶಿವನ ಆಜ್ಞೆಯಂತೆ ಸ್ವಲ್ಪ ಸಮಯದ ನಂತರ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ವ್ಯಕ್ತಿಗಳನ್ನು ಹುಡುಕುತ್ತಾ ಕಾಯುತ್ತಿರುತ್ತಾರೆ. ಅದೇ ಸಮಯದಲ್ಲಿ ಒಂದು ಆನೆ ಮರಿಯು ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿಕೊಂಡು ಮಲಗಿರುತ್ತದೆ. ಆ ಆನೆ ಮರಿಯ ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸುತ್ತಾರೆ. ಯಾರು? ಗಣಗಳು. ಶಿವನ ಗಣಗಳು ಶಿವನಿಗೆ ಅರ್ಪಿಸುತ್ತಾರೆ. ಅದನ್ನು ಕಂಡ ಶಿವನು ಆನೆಯ ತಲೆಯನ್ನು ಗಣೇಶನ ಒಂದು ಶರೀರಕ್ಕೆ ಸೇರಿಸಿ ಗಣೇಶನಿಗೆ ಪುನರ್ಜನ್ಮವನ್ನು ನೀಡುತ್ತಾನೆ. ಇದನ್ನು ಕಂಡ ಪಾರ್ವತಿಯು ತುಂಬಾನೇ ಸಂತೋಷಪಟ್ಟು ಅವಳ ಒಂದು ರುದ್ರ ತಾಂಡವನ್ನು ಏನ್ ತಾಳಿರುತ್ತಾಳೋ ಅದನ್ನ ನಿಲ್ಲಿಸಿ ತನ್ನ ಮಗನಿಗೆ ಒಂದು ಅಪ್ಪುಗೆಯನ್ನು ನೀಡುತ್ತಾಳೆ. ಸೊ ಇದರ ಒಂದು ಹಿಂದಿನ ಇದರ ಕಥೆ ಏನು ಅಂತ ಅಂದರೆ ಪುನರ್ಜನ್ಮವನ್ನು ಪಡೆಯುವುದೇ ಗಣೇಶನ ಒಂದು ಇದು ಕತೆ. ಯಾಕಂದ್ರೆ ಶಿವ ತನ್ನ ಮಗನಾದ ಗಣೇಶನನ್ನು ಕುತ್ತಿಗೆಯನ್ನು ಕತ್ತರಿಸಿ ಕೊನೆಗೆ ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಒಂದು ಪ್ರಾಣಿ ಅಂದ್ರೆ ಆನೆಯ ತಲೆಯನ್ನು ಗಣೇಶನ ಶರೀರಕ್ಕೆ ಅದನ್ನು ಅರ್ಪಿಸಿ ಪುನರ್ಜನ್ಮವನ್ನು ನೀಡುತ್ತಾನೆ. ಸೊ ಇದರ ಕಥೆಯೇ ನಾವು ಗಣೇಶ ಚತುರ್ಥಿ ದಿವಸ ಇದನ್ನು ಆಚರಿಸುತ್ತೇವೆ. ಮತ್ತು ಗಣೇಶನು ಏನು ಅಂತ ಅಂದ್ರೆ ತುಂಬಾನೇ ಭಕ್ಷ್ಯ ಭೋಜನ ಪ್ರಿಯ ಗಣೇಶ. ಒಂದು ದಿನ ಇದೇ ದಿನ ಗಣೇಶ ಹುಟ್ಟಿದ ದಿನನೇ ಏನಾಗುತ್ತೆ, ಭಾದ್ರಪದ ಮಾಸ ಶುಕ್ಲ ಪಕ್ಷ ಚೌತಿ ಎಂದು ಗಣೇಶ ಹುಟ್ಟಿರುತ್ತಾನೆ. ತನ್ನ ಮೂಷಿಕ ವಾಹನ ಬಂದು ಗಣೇಶನ ವಾಹನವಾಗಿರುತ್ತದೆ. ಗಣೇಶನು ತುಂಬಾನೇ ಭೋಜನ ಪ್ರಿಯ ಎಂದು ಮೊದಲೇ ಹೇಳಿದೆ ನಾನು. ಭೋಜನ ಪ್ರಿಯ ಅಂದರೆ ಅವನಿಗೆ ತುಂಬಾನೇ ಅವನಿಗೆ ಏನೇನು ಇಷ್ಟವಾದ ಖಾದ್ಯಗಳನ್ನು ಅವನ ಹುಟ್ಟು ಹಬ್ಬದ ದಿನ ಮಾಡಿರುತ್ತಾರೆ. ಅವನು ಮೂಷಿಕ ವಾಹನ ಮೇಲೆ ಕೂತಿಕೊಂಡು ತನ್ನ ಒಂದು
ದಿನವನ್ನು ಕಳೆಯುತ್ತಾ ಹೋಗುತ್ತಿರ್ತಾನೆ. ಇದನ್ನು ಕಂಡ ಚಂದಿರನು, ಯಾಕಂದ್ರೆ ಗಣೇಶ ಮೂಷಿಕ ವಾಹನ ಮೇಲೆ ಕೂತ್ಕೊಂಡು ಬಿದೋಗಿ ಅವನ ಹೊಟ್ಟೆ ಹೊಡೆದೋಗಿರುತ್ತೆ. ಇದನ್ನು ಏನ್ ಮಾಡ್ತಾನೆ, ಇದನ್ನು ಕಂಡ ಚಂದ್ರನು ತುಂಬಾನೇ ನಗುತ್ತಾ ಗಣೇಶನನ್ನು ಹಾಡಿಕೊಳ್ಳುತ್ತಾನೆ. ಅಲ್ಲೇ ಹೋಗುತ್ತಿದ್ದ ಹಾವನ್ನು ತನ್ನ ಹೊಟ್ಟೆಗೆ ಕಟ್ಟಿ ಚಂದಿರನಿಗೆ ಶಾಪ ಕೊಡ್ತಾನೆ. ತನ್ನ ಹಬ್ಬ ದಿನ, ನನ್ನ ಗಣೇಶನ ಹಬ್ಬ ದಿನ ಅಂದ್ರೆ ಅವನ ಗಣೇಶನ ಹಬ್ಬ ದಿನ ಯಾರು ಚಂದಿರನನ್ನು ನೋಡುತ್ತಾನೋ ಅವರಿಗೆ ನಾನು ಜೀವನದಲ್ಲಿ ಏನೇ ಒಂದು ಸುಖ, ಏನೇ ಒಂದು ಶಾಂತಿ ಇದ್ರೂ ಅದಕ್ಕೆ ನಾನು ಶಾಪ ಕೊಡುತ್ತೇನೆ. ಅವತ್ತಿನ ದಿನ ಇನ್ನು ಯಾರು ನೋಡಬಾರದೆಂದು ಗಣೇಶನು ಚಂದಿರನಿಗೆ ಶಾಪ ಕೊಡುತ್ತಾನೆ. ಸೊ ನನಗೆ ತಿಳಿದಿರುವಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ಗಣೇಶ ಹಬ್ಬದ ವಿಶೇಷತೆಯನ್ನು ಹೇಳಿದ್ದೇನೆ. ಸೊ ಇದರಲ್ಲಿ ಏನಾದರೂ ನಿಮಗೇನಾದರೂ ತಪ್ಪಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ನಾನು ಕರೆಕ್ಟ್ ಮಾಡಿಕೊಂಡು ಮುಂದಿನ ಯಾವುದೇ ಒಂದು ವಿಡಿಯೋ ಮಾಡಬೇಕಂದ್ರೂ ಕೂಡ ಈ ಒಂದು ಮಿಸ್ಟೇಕ್ಸ್ನ ಮಾಡದಿರೋ ಥರ ನೋಡ್ಕೋತೀನಿ. ಎಲ್ಲರಿಗೂ ಮತ್ತೊಂದು ಸರಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ.